ಇದೀಗ ಕರ್ನಾಟಕ ಟಾಪ್ 9 ಸುದ್ದಿಗಳನ್ನು ನೋಡೋಣ. ಎಡಿಜಿಪಿ ಡಿವೈಎಸ್ಪಿ ಹೆಸರಲ್ಲಿ ಕರೆ ಮಾಡಿ ಬಾಗಲಕೋಟೆಯ ಪರಮಾರೂಢ ಸ್ವಾಮೀಜಿಗೆ 1 ಕೋಟಿ ರೂಪಾಯಿ ಪಂಗನಾಮ ಹಾಕಿದ್ದ ವಂಚಕ ಪ್ರಕಾಶ್ ಮುಧೋಳನಿಂದ 87,19,500 ರೂಪಾಯಿಯನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ವಂಚಕ ಪ್ರಕಾಶ್ ಮುಧೋಳ ಈ ಹಿಂದೆ ಜೆಡಿಎಸ್ ಅಭ್ಯರ್ಥಿಯಾಗಿ ರಾಮದುರ್ಗ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ. ಕಲಬುರಗಿಯಲ್ಲಿ ಕಂಟ್ರಿಮೇಡ್ ಪಿಸ್ತೂಲ್ಗಳ ಹಾವಳಿ ಜನರನ್ನ ಬೆಚ್ಚಿ ಬೀಳಿಸುತ್ತಿದೆ. ಕೊಲೆ ಸುಪಾರಿ ಪಡೆದಿದ್ದ ಗ್ಯಾಂಗ್ ಅನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. 3 ಕಂಟ್ರಿಮೇಡ್ ಪಿಸ್ತೂಲ್, 11 ಜೀವಂತ ಗುಂಡುಗಳನ್ನು ಜಪ್ತಿ ಮಾಡಲಾಗಿದೆ. 2021ರಲ್ಲಿ ನಡೆದಿದ್ದ ಕೊಲೆಗೆ ಸೇಡು ತೀರಿಸಿಕೊಳ್ಳಲು ಪಿಸ್ತೂಲ್ ಬಳಸಲಾಗಿತ್ತು. ಮಗನ ಕೊಲೆಗೆ ಸೇಡು ತೀರಿಸಿಕೊಳ್ಳಲು ಗ್ಯಾಂಗ್ಗೆ ಸುಪಾರಿ ಕೊಡಲಾಗಿತ್ತು. ಹಣಮಂತರಾಯ ಎಂಬಾತ ತಮ್ಮ ಮಗನನ್ನ ಕೊಲೆಗೈದ ಆರೋಪ ಹೊತ್ತಿರುವ ಶರಣಬಸಪ್ಪನನ್ನ ಕೊಲೆಗೈಯುವಂತೆ 20 ಲಕ್ಷ ರೂಪಾಯಿಗೆ ಸುಪಾರಿ ಕೊಟ್ಟಿದ್ದ. ಸೆಪ್ಟೆಂಬರ್ 15ರಂದು ಶರಣಬಸಪ್ಪ ಕಾಂದೆ ಮೇಲೆ ಗ್ಯಾಂಗ್ ಅಟ್ಯಾಕ್ ಮಾಡಿತ್ತು. ಈ ವೇಳೆ ಮಿಸ್ಫೈರ್ ಆಗಿದ್ರಿಂದ ಶರಣಬಸಪ್ಪ ಬದುಕುಳಿದಿದ್ದ. ಇದೀಗ 5 ಸುಪಾರಿ ಕಿಲ್ಲರ್ಗಳನ್ನ ಕಲಬುರಗಿಯ ಚೌಕ್ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೆಎಸ್ಆರ್ಪಿ ಸಿಬ್ಬಂದಿಯ ವಿರುದ್ಧ ಮದುವೆಯಾಗೋದಾಗಿ ನಂಬಿಸಿ ಅತ್ಯಾಚಾರ ಎಸಗಿರೋ ಆರೋಪ ಕೇಳಿಬಂದಿದೆ. ಸಂತ್ರಸ್ತ ಯುವತಿ ಕಲಬುರಗಿ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಎಫ್ಐಆರ್ ದಾಖಲಾಗಿದೆ. ಯಲ್ಲಾಲಿಂಗ್ ಮೇತ್ರಿ ಎಂಬಾತ ತನ್ನ ಮೇಲೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆಂದು ಆರೋಪಿಸಿ ದೂರು ದಾಖಲಿಸಿದ್ದಾರೆ. ಕಡಿಮೆ ಬೆಲೆಯಲ್ಲಿ ಚಿನ್ನ ನೀಡುವುದಾಗಿ ನಂಬಿಸಿ ಎಸ್ಕೇಪ್ ಆಗಿದ್ದ ಆರೋಪಿಗಳನ್ನ ತುಮಕೂರು ಪೊಲೀಸರು ಬಂಧಿಸಿದ್ದಾರೆ. 5,50,000 ಹಣ ಪಡೆದು ವಂಚಿಸಿದ್ದ ಖದೀಮರನ್ನ ಕೊರಟಗೆರೆ ಪೊಲೀಸರು ಬಂಧಿಸಿದ್ದಾರೆ.